ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೆ ನಾವು ರೆಡಿಯಾಗಿ ವಾಕಿಂಗ್ ಮಾಡ್ತಾ ಪರ್ತ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ನಾವಿರೋದು CBDನಲ್ಲಿ. CBD ಅಂದರೆ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ. ನಾವು ಯಾವುದೇ ಸ್ಟೇಟ್ಗೆ ಹೋದ್ರೂ CBDನಲ್ಲೇ ರೂಮ್ ಅಥವಾ ಮನೆ ಮಾಡಿರ್ತೀವಿ. ಸೊ ಸುತ್ತಮುತ್ತ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇವಾಗ ನಡ್ಕೊಂಡು ಹೊರಟಿದ್ದೀವಿ. ಸಿಕ್ಕಾಬಟ್ಟೆ ಚಳಿ ಅಂದರೆ ಚಳಿ, ನಮಗೆ ಶಾಕ್ ಆಗೋ ಅಷ್ಟು ಚಳಿ. ನಾವು ಆಚೆ ಬಂದಾಗ ಈ ಜಾಕೆಟ್ಸ್ ಎಲ್ಲ ಹಾಕೊಂಡು ಬಂದ್ರೂ ಸಿಕ್ಕಾಬಟ್ಟೆ ಚಳಿ. ಕೈ ಎಲ್ಲ ಖಾಲಿ ಇದೆಯಲ್ಲ, ಓಪನ್ ಇದೆ, ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ನಮಗೆ. ಆಮೇಲೆ ಮಕ್ಕಳು ಇನ್ನಂಗಪ್ಪ ತಡ್ಕೋತಾರೆ ಅಂತ ಭಯ ಶುರು ಆಯಿತು ಆಚೆ ಬಂದಿದ ತಕ್ಷಣ. ಬಟ್ ಒಂದು 10 ನಿಮಿಷ ವಾಕ್ ಮಾಡಾದ್ಮೇಲೆ ಸ್ವಲ್ಪ ಬಾಡಿ ಹೀಟ್ ಆಯ್ತಲ್ಲ, ಆಮೇಲೆ ಸ್ವಲ್ಪ ಧೈರ್ಯ ಬಂತು, ಮಕ್ಕಳು ಮ್ಯಾನೇಜ್ ಮಾಡ್ಬೋದು ಅಂತ. ಆದರೆ ಒಂದೇ ದಿನಕ್ಕೆ ನಿಶಾಂತ್ಗೆ ಫುಲ್ ಗಂಟ್ಲು ಕಟ್ಕೊಂಡು ವಾಯ್ಸೇ ಬರ್ತಾ ಇಲ್ಲ ಸರಿಯಾಗಿ. ಆಸ್ಟ್ರೇಲಿಯಾನಲ್ಲಿ ನಾವು ಬಂದಿರೋಂಥ ಮೊದಲನೇ ಸ್ಟೇಟ್ ಪರ್ತ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ಇನ್ನೂ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮು ಬೇಕಾಗಿದೆ. ರಾತ್ರಿ ವೀಣಾ ಬರೋವಾಗ ಎಲ್ಲ ಫುಡ್ನು ಪಾರ್ಸಲ್ ಮಾಡಿ ಕೊಟ್ಟಿದ್ರು. ಬೆಳಗ್ಗೆ ನಿಮ್ಗೆ ತುಂಬ ಯೂಸ್ ಆಗುತ್ತೆ ಅಂತ. ಕೋಲ್ಡ್ ಇರೋದ್ರಿಂದ ಇಲ್ಲಿ ಏನು ಫುಡ್ಡು ಹಾಳಾಗಿಲ್ಲ. ನಮ್ಮಲ್ಲಿ ಪ್ರಾವಿಷನ್ ಸ್ಟೋರ್ಗಳು ಹೇಗೆ ಅಲ್ಲಿ ಇಲ್ಲಿ ಸಿಗುತ್ತೆ, ಆಸ್ಟ್ರೇಲಿಯಾನಲ್ಲಿ ಕೂಡ ಇರುತ್ತೆ. ಅದನ್ನು ಕನ್ವೀನಿಯನ್ಸ್ ಸ್ಟೋರ್ ಅಂತ ಕರೀತಾರೆ. ನಮಗೆ ಡೈಲಿ ಬೇಕಾಗಿರೋಂಥ ಸಣ್ಣ ಪುಟ್ಟ ಐಟಮಿಂದ ಹಿಡಿದು ದಿನಸಿವರೆಗೂ ಮತ್ತು ಜ್ಯೂಸ್ಗಳು ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ. ತುಂಬ ಕಾಸ್ಟ್ಲಿನೂ ಇರಲ್ಲ. ಅಂದರೆ ನಮ್ಮ ಇಂಡಿಯನ್ಸ್ಗೆ ಅದು ಕಾಸ್ಟ್ಲಿನೇ, ಬಟ್ ಆಸ್ಟ್ರೇಲಿಯನ್ಸ್ಗೆ ಅಲ್ಲಿ ಅದೇನು ತುಂಬ ಕಾಸ್ಟ್ಲಿ ಇಲ್ಲ, ಮೀಡಿಯಮ್ ಪ್ರೈಸೇ ಇರುತ್ತೆ ಎಲ್ಲನೂ. ಫೆಡರಲ್ ಕೋರ್ಟ್ ಆಫ್ ಆಸ್ಟ್ರೇಲಿಯಾ. ಈ ಕೋರ್ಟ್ ನೋಡಿದ ತಕ್ಷಣ ಮಾಮನೇ ನೆನಪಾಗಿದ್ದು ನಮಗೆ. ಮಾಮನಿಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲ ತೋರಿಸ್ತಾ ಇದ್ವಿ. ಇಲ್ಲಿ ಟೈಮ್ಗೂ ಬೆಂಗಳೂರು ಟೈಮ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ, ನಾವು ನೋಡ್ಕೋತಾ ಇದ್ವಿ ಅವ್ರು ಇವಾಗ ಏನು ಮಾಡ್ತಾ ಇರ್ಬೋದು, ಮಾಡ್ಬೋದಾ ಕಾಲು ಅಂತ ನೋಡಿಕೊಂಡು ಮಾಡ್ತಾ ಇದ್ವಿ. ಅವ್ರಿಗೂ ಎಲ್ಲ ಫುಲ್ ಆಸ್ಟ್ರೇಲಿಯಾ ಟೂರ್ನ ಮಾಡಿಸ್ಬಿಟ್ಟಿದ್ವಿ ವಿಡಿಯೋ ಕಾಲ್ ಮಾಡಿ ಮಾಡಿ. ರಿವರ್ ಕಂದ ಪರ್ತ್ ಒಂಥರ ಕಾಮ್ ಸಿಟಿ, ಮತ್ತೆ ಕ್ರೌಡ್ ತುಂಬಾ ಕಮ್ಮಿ ಇದೆ ಇಲ್ಲಿ ಸೆಟಲ್ ಆಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ತುಂಬ ಇಂಡಿಯನ್ಸ್ ಇಲ್ಲಿ ಸೆಟ್ಲ್ ಆಗಿದ್ದಾರೆ, ತುಂಬ ಜನ ಕಾಣಿಸ್ತಾರೆ ಇಂಡಿಯನ್ಸು. ಇಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಇದೆ ಪರ್ತಲ್ಲಿ. ಸೊ ಹಾಗಾಗಿ ಇಲ್ಲಿ ಕೆಲಸ ಮಾಡಿಕೊಂಡು ಇಲ್ಲೇ ಮನೆ ಮಾಡಿಕೊಂಡು ಇಲ್ಲಿ ಆರಾಮಾಗಿ ಸೆಟ್ಲ್ ಆಗಿರ್ತಾರೆ. ಪೊಲ್ಯೂಷನ್ ಕೂಡ ತುಂಬ ಕಮ್ಮಿ, ಜನ ಕಮ್ಮಿ ಇರೋದ್ರಿಂದ ಇನ್ನೂ ಡೆವಲಪ್ ಆಗ್ತಾ ಇದೆ. ಮೋಸ್ಟ್ಲಿ ಮುಂದೆ ಸಿಡ್ನಿ ಥರನೇ ಆಗ್ಬಿಡುತ್ತೆ ಪರ್ತ್ ಕೂಡ. ಆದರೆ ಸದ್ಯಕ್ಕಂತೂ ತುಂಬ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್ ಸಿಟಿ. ನಮಗಂತೂ ತುಂಬಾ ಇಷ್ಟ ಆಯಿತು ಪರ್ತ್. ಅದ್ರ ಮೇಲೆ ಅಲ್ಲಿ ಕೂತ್ಕೊಮ್ಮ ನೀನು. ನಿಶಾಂತ್ ಗಂಟ್ಲು ಫುಲ್ಲು ಹಾಳಾಗ್ಬಿಟ್ಟಿದೆ. ನಿನ್ ಟೋಪಿಲಿ ನಿಶಾಂತ್, ನಿಶಾಂತ್ ಎಲಿಜಬೆತ್ ಕ್ಯೂ ಸಖತ್ತಾಗಿದೆ ಫೌಂಟೇನ್. ಇದನ್ನ ಎಲಿಜಬೆತ್ ಕ್ಯೂ ಅಂತ ಹೇಳ್ತಾರೆ ಪರ್ತ್ ಅಲ್ಲಿ. ಹೇಗೆ ಇಷ್ಟ ಆಯ್ತಾ ಪರಿಣಿತ? ಪರ್ತ್ ಇಷ್ಟ ಆಯ್ತಾ ನಿನಗೆ? ಪರ್ತ್ ಅಲ್ಲಿ ಏನ್ ಇಷ್ಟ ಆಯ್ತು ಫಸ್ಟ್? ಹೌದಾ? ನಿಶಾಂತ್ ಹೋಗ್ಬೇಡ ಹಂಗೆ, ಹಿಂದೆ ಇರು. ನಿಶಾಂತ್ ಏನ್ ಇಷ್ಟ ಆಯ್ತು ನಿನ್ಗೆ ಪರ್ತ್ ಅಲ್ಲಿ? ಏನ್ ಇಷ್ಟ ಆಯ್ತು? ವೀಣಾ ಮನೆಗೆ ಹೋಗಿದ್ದು? ಈ ಏರಿಯಾ ಹೆಸರು ಎಲಿಜಬೆತ್ ಕ್ಯೂ. ಮತ್ತು ಇಲ್ಲಿ ನಾವು ಹಿಂದೆ ಅಲ್ಲಿ ನಾನು ತೋರಿಸಿದ್ನಲ್ಲ, ಅದನ್ನು ಬೆಲ್ ಟವರ್ ಅಂತ ಕರೀತಾರೆ. ಇದು ಟೂರಿಸ್ಟ್ ಪ್ಲೇಸು ಈ ಜಾಗ. ಇವಾಗ ನಾವು ಅಲ್ಲೆಲ್ಲ ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ರಿವರ್ ಸುತ್ತ. ಇವಾಗ ಇಲ್ಲೊಂದು ರೌಂಡ್ ಹಾಕೋಣ ಅಂತ ಹೊರಟಿದ್ದೀವಿ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು, ಅದನ್ನು ತೊಗೊಂಬಂದಿದ್ದೀವಿ ಮನೆಯಿಂದ.
ಪರಿಣಿತ ನಿಶಾಂತ್ಗಂತೂ ತುಂಬ ಕ್ವೆಶನ್ಸು, ಅದರಲ್ಲೂ ಪರಿಣಿತಂಗೆ ಜಾಸ್ತಿ. ಇವರೆಲ್ಲ ಯಾಕೆ ಈ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ, ಇವರೆಲ್ಲ ಯಾಕೆ ಇಷ್ಟು ಕಲರ್ ಇದ್ದಾರೆ, ಇವ್ರ ಹೇರ್ ಯಾಕೆ ಹಿಂಗಿದೆ, ಅವರು ಯಾಕೆ ಆ ಥರ ಆ್ಯಕ್ಸೆಂಟಲ್ಲಿ ಮಾತಾಡ್ತಾರೆ, ಅವ್ರು ಯಾಕೆ ಇಂಗ್ಲೀಷ್ನ ಬೇರೆ ಥರ ಮಾತಾಡ್ತಾರೆ, ಅವ್ರು ಮಾತಾಡೋದು ನನಗೆ ಅರ್ಥ ಆಗಲ್ಲ, ಮತ್ತು ಜಾಗ ಎಲ್ಲ ಯಾಕೆ ಹಿಂಗಿದೆ, ಇಲ್ಲಿ ಯಾಕೆ ಕ್ಲೀನಾಗಿದೆ, ಸಾವಿರಾರು ಕ್ವೆಶನ್ಸು. ಅದನ್ನೆಲ್ಲನೂ ಆನ್ಸರ್ ಮಾಡಿಕೊಂಡು ಆದಾಗೆಲ್ಲ ಹಿಂಗೆ ವಿಡಿಯೋ ಮಾಡಿಕೊಂಡು ನಾನು ಎಲ್ಲನೂ ನೋಡಿಕೊಂಡು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಸಖತ್ ಅವರು ಎಂಜಾಯ್ ಮಾಡಿದ್ರು, ನಾವು ಎಂಜಾಯ್ ಮಾಡಿದ್ವಿ. ಈಗ ಜಾಸ್ತಿ ಬಿಸಿಲು ಇದ್ದಿದ್ದರಿಂದ ಸ್ವಲ್ಪ ಪರವಾಗಿಲ್ಲ ಅಂತ ನಾನು ಜಾಕೆಟ್ ತೆಗ್ದೆ. ಆದರೆ ಇಲ್ಲಿರೋರಿಗೆಲ್ಲ ಇಲ್ಲಿ ವೆದರ್ ಅಡ್ಜಸ್ಟ್ ಆಗೇ ಆಗಿರುತ್ತಲ್ವ, ಯಾರು ಜಾಕೆಟ್ ಹಾಕ್ಕೊಂಡೇ ಓಡಾಡ್ತಾ ಇರಲಿಲ್ಲ ನಮ್ಮನ್ನು ಬಿಟ್ಟು. That's all we can really do. Yeah, thank you very much. I'm really sorry about that one. No, thank you so much. One adult return. Oops, sorry. Just hold on to that one. One adult return and one child. Yeah. Yes. ಈಗ ನಾವು ಫೇರಿ ರೈಡ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದರೆ ಇದರಲ್ಲಿ ಒಂದು ರೌಂಡ್ ಹೋಗಲೇಬೇಕು, ಸುತ್ತಮುತ್ತ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿಂದ ಇನ್ನೊಂದು ಎಂಡ್ಗೆ ಹೋಗಿ ಅಲ್ಲಿ ಬೇರೆ ಏರಿಯಾ ಇದೆ, ಅಲ್ಲಿ ಕೂಡ ಓಡಾಡ್ಬೋದು. ಆದರೆ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ, ಅಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾಸ್ ಇರೋದ್ರಿಂದ ನಾವು ಸುಮ್ಮನೆ ಹಿಂಗೆ ಒಂದು ರೌಂಡ್ ಹೋಗಿ ವಾಪಸ್ ಬರ್ತೀವಿ. ಈ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ ಫೇಮಸ್ ಬ್ರಿಡ್ಜ್ ಬರ್ತಲ್ಲಿ. ಅಲ್ಲಿಂದ ಓಡಿಸ್ತಾ ಇದ್ದಾರೆ ಅವರು, ಕಾಣಿಸ್ತಾ ಇದ್ದಾರೆ ಹಿಂದ್ಗಡೆ. ಅಲ್ಲೋಡಿ ಮುಂದೆ. ಇಲ್ಲಿ ಬೆಳಗ್ಗೆ ಇನ್ನು ಬೆಂಗಳೂರಲ್ಲಿ 4 ಗಂಟೆನೋ 5 ಗಂಟೆನೋ ಇತ್ತು ಅಂತ ನಮ್ಮ ಡ್ಯಾಡಿ ಕಾಲ್ ಮಾಡಿರಲಿಲ್ಲ. ತೋರ್ಸೋಣ, ಆಸ್ಟ್ರೇಲಿಯಾಗೆ ಬಂದಿದ್ವಲ್ಲ, ಏನು ಸರಿಯಾಗಿ ಏನು ಮಾತಾಡೋಕ್ಕಾಗಿರಲಿಲ್ಲ ಅಂತ ವಿಡಿಯೋ ಕಾಲ್ ಮಾಡಿದ್ವಿ. ಇಲ್ಲಿ ಕೂತ್ಕೊಂಡು ಚೆನ್ನಾಗಿತ್ತು ರೈಡು, ಹಿಂಗೆ ತೋರ್ಸೋಣ ಅವ್ರಿಗೂ ಅಂತ ವಿಡಿಯೋ ಕಾಲ್ ಮಾಡಿದ್ದು. ನಮ್ಮ ಡ್ಯಾಡಿ ವಿಡಿಯೋನಲ್ಲಿ ನೋಡ್ಬಿಟ್ಟು ಆಸ್ಟ್ರೇಲಿಯಾ ಏನು ಚೆನ್ನಾಗಿಲ್ಲ, ಇದು ನೋಡೋಕೆ ಅಷ್ಟು ದೂರ ಹೋಗಿದ್ರಾ ಅಂತ ಅಂದ್ಬಿಡೋದ. ನಮ್ಮ ಡ್ಯಾಡಿಗೆ ಎಲ್ಲ ಹೈ ರೈಸ್ ಬಿಲ್ಡಿಂಗ್ ಇರಬೇಕು, ಸುತ್ತಲೂ ಜನ ಇರಬೇಕು, ಕಲರ್ಫುಲ್ ಆಗಿರಬೇಕು, ಲೈಟಿಂಗ್ಸ್ ಇರಬೇಕು. ಇಲ್ಲಿ ನೋಡಿದ್ರೆ ನೀರ್ ಮಧ್ಯದಲ್ಲಿ ವಿಡಿಯೋ ಕಾಲ್ ಮಾಡಿದ್ವಲ್ಲ, ಸಂದೀಪ್ ಹಂಗೂ ಹೇಳಿದ್ರು, ನಿಮ್ಮ ಡ್ಯಾಡಿಗೆ ಇದು ರೈಟ್ ಪ್ಲೇಸ್ ಅಲ್ಲ ವಿಡಿಯೋ ಕಾಲ್ ಮಾಡೋದು ಅಂತ. ಆಮೇಲೆ ನೆಕ್ಸ್ಟ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಸಾಯಂಕಾಲ ಕಾಲ್ ಮಾಡಿ ತೋರಿಸಿದ್ದು. ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಇಲ್ಲಿ ಕುತ್ಕೊಂಡು ಎಲಿಜಬೆತ್ ಕ್ಯೂ ಹತ್ರ. ಪೂರಿ ಅಂಡ್ ಪನೀರ್, nobody should eat ಪನೀರ್ ಅಂಡ್ ಪೂರಿ. ಓಕೆ, ಹೋಮ್ ಫುಡ್ ತಿನ್ನಕ್ಕೆ ಸಖತ್ ಮಜಾ ಇತ್ತು. ಅದರಲ್ಲೂ ಸ್ವಲ್ಪ ಬಿಸಿಲಿದ್ದಿದ್ರಿಂದ ನಮಗೆ ಆರಾಮಾಗಿ ಕುತ್ಕೊಂಡು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇಲ್ಲಿ ಎಲ್ಲೇ ಫೌಂಟೇನ್ ಇದ್ರೂ ಈ ತರ ಮಕ್ಕಳನ್ನ ಬಿಟ್ಬಿಡ್ತಾರೆ ಆಟ ಆಡೋದಕ್ಕೆ. ಏನು ಗಲೀಜಿರಲ್ಲ, ನೀರು ಎಲ್ಲಾನು ಡ್ರಿಂಕಿಂಗ್ ವಾಟರ್ ಇರುತ್ತೆ, ಕ್ಲೀನ್ ಇರುತ್ತೆ. ಸೊ ಎಲ್ಲರೂ ಆಟ ಆಡಕ್ಕೆ ಬಿಡ್ತಾರೆ. ಚಿಕ್ಕ ಎಳೆ ಮಕ್ಕಳು ಕೂಡ ಇರ್ತಾರೆ. ಪ್ಲೀಸ್ ಡೋಂಟ್ ಪುಶ್ ಮೀ. ಯು ವಾಂಟ್ ಯುವರ್ ಜಾಕೆಟ್? look what here, not bad. ಸ್ವಲ್ಪ ಸುಮ್ಮನೆ
ಆಸ್ಟ್ರೇಲಿಯಾನಲ್ಲಿ ಟ್ಯಾಪ್ ವಾಟರು, ಡ್ರಿಂಕಿಂಗ್ ವಾಟರು ಎಲ್ಲಿ ಬೇಕಾದರೂ ನೀರು ಕುಡಿಬೋದು. ನೀರು ಕುಡಿಯೋದಕ್ಕೆ ಮತ್ತು ಪಬ್ಲಿಕ್ ಟಾಯ್ಲೆಟ್ಸ್ ಕೂಡ ಎಲ್ಲ ಕಡೆ ಇರುತ್ತೆ, ಯಾವುದು ತೊಂದರೆ ಆಗಲ್ಲ. ಮತ್ತು ಸಖತ್ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಎಲ್ಲೋದ್ರೂ ಕ್ಲೀನಾಗಿರುತ್ತೆ. ಮತ್ತು ಟಾಯ್ಲೆಟ್ಸಲ್ಲೂ ಅಷ್ಟೇ ಎಲ್ಲಾನು ಸೆನ್ಸಾರೆ, ಕೈಯಲ್ಲಿ ಮುಟ್ಟು ಗಲೀಜಾಗುತ್ತೆ ಅನ್ನೋದು ಇದೇ ಇರಲ್ಲ. ಮತ್ತು ಎಲ್ಲನೂ ಇಷ್ಟ ಆಗದೆ, ಒಂದೇ ಒಂದು ಇಷ್ಟ ಆಗದೆ ಇರೋ ಪಾಯಿಂಟು ಅಂತಂದರೆ ಹ್ಯಾಂಡ್ ವಾಶ್ ಫೆಸಿಲಿಟಿ ಇರಲ್ಲ ಇಲ್ಲಿ ಅಂತಲ್ಲ. ಯುರೋಪಲ್ಲಾಗಲಿ ಬೇರೆ ಯಾವುದೇ ಕಂಟ್ರಿಗಳಲ್ಲಾಗಲಿ ನಮ್ಮಷ್ಟು ಕೈ ತೊಳೆಯೋಕ್ಕೆ ನೀರನ್ನ ಬಳಸಲ್ಲ. ಅಲ್ಲಿ ಟಿಶ್ಯೂ ಪೇಪರ್ನ ಜಾಸ್ತಿ, ಇಲ್ಲಾಂತಂದರೆ ಸೆನ್ಸಾರು ಕೈಯಲ್ಲಿ ಮುಡ್ದೇನೆ ಕೆಲಸಗಳನ್ನ ಮಾಡೋ ಅಂಥದ್ದು. ಹೊಸ ವ್ಯೂವರ್ಸ್ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾವು ಇದು ಮುಗಿಸ್ಕೊಂಡು ನಾವು ಇನ್ನೆಲ್ಲ ಹೋಗ್ತೀವಿ ಅಂತ ನಾಳೆ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.